ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣ ನಡೆದಿದೆ ಎಂದು ರೈತ ಮುಖಂಡ ಬೇಡರೆಡ್ಡಿ ಬಸವರೆಡ್ಡಿ ಮಾಡಿರುವ ಆರೋಪಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗುರುವಾರದಂದು ಪ್ರವಾಸಿ ಬಂದಿರದಲ್ಲಿ ರೈತ ಮುಖಂಡನ ಸುಳ್ಳು ಆರೋಪ ಮಾಡುವುದನ್ನು ಬಿಟ್ಟು ತಕ್ಷಣ ಬಿಡಬೇಕು. ದಾಖಲೆ ಸಮೇತ ಮೇಲಧಿಕಾರಿಗಳ ಮೂಲಕ ತನಿಖೆ ನಡೆಯಲಿ, ನಾವು ಸಂಪೂರ್ಣ ಸಹಕಾರ ಕೊಡುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ತಿಳಿಸಿದರು. ರೈತ ಸಂಘದ ಬೇಡರೆಡ್ಡಿ ಬಸವರೆಡ್ಡಿ ಗ್ರಾಮ ಪಂಚಾಯಿತಿ ಹಗರಣ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯಲ್ಲಿ ಸುಳ್ಳು ಆರೋಪ ಮಾಡುವುದನ್ನು ಬಿಟ್ಟು ತನಿಖೆ ಮಾಡಿಸಲಿ, ನಾವು ಉತ್ತರ ಕೊಡುತ್ತೇವೆ. ನಾವು ಯಾವುದೇ ಹಗರಣ ಮಾಡಿಲ್ಲ, ಅಭಿವೃದ್ಧಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂಥ ಸುಳ್ಳು ಆರೋಪ ಮಾಡಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುತ್ತೇವೆ ಎಂದು ಸದಸ್ಯರು ಹಾಗೂ ಅಧ್ಯಕ್ಷರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಪಾಪಮ್ಮ, ಉಪಾಧ್ಯಕ್ಷೆ ಅನಿತಾ, ಮಾಜಿ ಅಧ್ಯಕ್ಷ ಶಂಕರಸ್ವಾಮಿ, ಬೋರಯ್ಯ, ಶಂಕರಗೌಡ, ಸಣ್ಣ ಬೋರಯ್ಯ, ಮುಖಂಡರಾದ ರೇವಣ್ಣ, ದುರ್ಗೇಶ್, ಜಯಣ್ಣ ಇತರರು ಹಾಜರಿದ್ದರು. ಬರಲಿ, ಮೇಲಧಿಕಾರಿಗಳು ಕರ್ಕೊಂಡು ಬೇಕಾದ್ರೆ ನಮ್ಮ ಪಂಚಾಯತಿಗೆ ಬರಲಿ, ಅವಾಗ ಏನಂಬುದು ಗೊತ್ತಾಗ್ತದೆ. ಇವಾಗ ಪಬ್ಲಿಕ್ ಪೇಪರ್ ನೋಡ್ತಾರೆ, ಸುಮ್ಮನೆ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಕೊಡೋದಕ್ಕಿಂತ ಈಗ ಕುರಿ ಕಾಯರು, ದನ ಕಾಯರು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರೋರು ಪೇಪರ್ ನೋಡ್ತಾರೆ. ಎಲ್ಲಾದ್ರಲ್ಲಿ ಪೇಪರ್ಗಳು ನೋಡ್ತಾರೆ, ಮತ್ತೆ ಫೋನುಗಳಲ್ಲಿ ಪೇಪರ್ಗಳು ಬರ್ತಾವೆ ನೋಡ್ತಾರೆ. ಅಬ್ಬೇನಹಳ್ಳಿ ಪಂಚಾಯತಿ ಸುಮಾರು 35 ಲಕ್ಷ ಹಗರಣ ಆಗೈತೆ ಅಂತ ಕಣಪ್ಪ, ಏನ್ರಪ್ಪ ನಿಮ್ಗೆ ಏನು ಶಾರ್ಟೇಜ್ ಬಂದದಪ್ಪ ಅಂತ ಗ್ರಾಮ ಪಂಚಾಯತಿ ಮೆಂಬರ್ನ, ಉಪಾಧ್ಯಕ್ಷರನ್ನ, ಅಧ್ಯಕ್ಷರನ್ನ ಇವ್ರನ್ನೆಲ್ಲ ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಅವರು ಏನು ಮಾಡಬೇಕು, ನಡೆದಿಲ್ಲ ಅಂತ ತೋರಿಸ್ಲಿ. ನೀವು ಅವ್ರ ಮೇಲೆ ಹೋರಾಟಕ್ಕೆ ಸಿದ್ಧ ಇದ್ದೀರಾ? ನಮ್ಮ ಈ ಪತ್ರಿಕೆಯಲ್ಲಿ ಒಂದು ವರದಿ ಆಗಿತ್ತು. ನಮ್ಮ ಪಂಚಾಯತಿ ಬಗ್ಗೆ ಹೇಳಬೇಕಾದ್ರೆ ಬೇಡರೆಡ್ಡಿ ಪಂಚಾಯತಿ, ತಿಮ್ಮಪ್ಪನಹಳ್ಳಿ ಪಂಚಾಯತಿ ಮತ್ತು ಅಬ್ಬೇನಹಳ್ಳಿ ಪಂಚಾಯತಿ ಸೇರಿ 3 ಪಂಚಾಯತಿ ಇಲ್ಲ. ನಮ್ಮ ತಾಲೂಕಿನ ರೈತ ಸಂಘಟನಾ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರು ಪ್ರತಿಭಟನೆ ನಡೆಸೋದ್ರ ಮುಖಾಂತರ ಒಂದು ಇದು ಖಂಡನೆ ಮಾಡ್ತಿದ್ದೀವಿ. ಹಾಗಾಗಿ ಮತ್ತೆ ಇನ್ನೊಂದು, ಈ ಸಂಬಂಧಪಟ್ಟ ಈ ರೈತ ಮುಖಂಡರು ಯಾವುದಾದ್ರೂ ಪಂಚಾಯತಿಯಲ್ಲಿ ಆ ಥರ ಅವ್ಯವಹಾರ ನಡೆದಿದ್ರೆ ಅದಕ್ಕೆ ಅಲ್ಲಿ ಆ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವ್ರು ವರದಿ ಮಾಡಬೇಕಾಗಿ ರಚಿಸ್ತೀನಿ. ಹಾಗೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ಯವಹಾರ ನಡೆದಿರೋದು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಸದಸ್ಯರಿಗಿನ ಮತ್ತು ನಮ್ಮ ಅಧ್ಯಕ್ಷರಿಗೆ ಸಹ ಗೊತ್ತಿಲ್ಲ. ನಮಗೆ ಗೊತ್ತಿದ್ದರೆ ಅದು ಅವ್ಯವಹಾರ ನಡೆಯೋಕ್ಕೆ ಹೇಗೆ ಸಾಧ್ಯ ಎಂದು ನಮ್ಮ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಅವ್ರು ಕೇಳಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಥರ ಆಗಿದ್ದಲ್ಲಿ ಸತ್ಯ ಅಂತ ಏನಾದರೂ ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಾನೂನಾತ್ಮಕವಾಗಿ ಸ್ಪಂದಿಸುತ್ತೇವೆ. ಇದ್ರ ಜೊತೆ ನಾವು ಇಷ್ಟವಾಗಿ ಕೇಳ್ಬಿಟ್ಟು ಈ ಸದ್ಯಕ್ಕೆ ನಡೆದಿರೋಂಥ ವ್ಯವಹಾರದ ಬಗ್ಗೆ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಮ್ಮ ಎಲ್ಲ ಸದಸ್ಯರ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಸಣ್ಣಪೋಲ ಅಂತೇಳಿ, ಕಡೆಗೆ ತಾಲೂಕು ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯ ಶಿವಪ್ರೀತಿ ಸಂಘದ ತಾಲೂಕು ಅಧ್ಯಕ್ಷನಾಗಿದ್ದೀನಿ.